ಕತ್ತಲೆಯಿಂದ ಬೆಳಕಿಗೆ ಪಯಣ, ಒಂದು ಸೆಲ್ನಿಂದ ಸಿಟಿಒ ಕ್ಷೇತ್ರದವರೆಗೆ ಒಂದು ಅನುಭವ. 1 ವರ್ಷದ ಅವಧಿಯಲ್ಲಿ ಜೀವನ ಎಷ್ಟು ಬದಲಾಗಬಹುದು ಎಂದು ಯಾರೂ ಊಹಿಸಲು ಸಾಧ್ಯವಿಲ್ಲ. ಅವಳಿಗೆ ಮದುವೆಯಾಗಿತ್ತು, ತಾಯಿಯಾಗುವ ಸಂಭ್ರಮದಲ್ಲಿದ್ದಳು. ಆದರೆ ಇದ್ದಕ್ಕಿದ್ದಂತೆ ಆಕೆಯ ಜಗತ್ತು ತಲೆಕೆಳಗಾಯಿತು. ಹೊಸ್ತಿಲಲ್ಲಿ ಕಾದಿದ್ದ ಆ ದಿನ ಅವಳಿಗಾಗಿಯೇ ಇತ್ತು. ಒಂದು ಕಾಲದಲ್ಲಿ ಅವಳು ಯಶಸ್ವಿ ಉದ್ಯಮಿಯಾಗಿದ್ದಳು. ತನ್ನದೇ ಸಂವಹನ ಸಂಸ್ಥೆಯನ್ನು ನಡೆಸುತ್ತಿದ್ದಳು. ಆದರೆ ಬ್ಯಾಂಕ್ ಸಾಲ ಪಡೆಯಲು ಸುಳ್ಳು ಹಣಕಾಸಿನ ಮಾಹಿತಿ ನೀಡಿದ ಆರೋಪದಡಿ 2007ರಲ್ಲಿ ಅವಳಿಗೆ 46 ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ಅಂದರೆ ಸುಮಾರು 4 ವರ್ಷಗಳು. ಮಗುವಿಗೆ ಜನ್ಮ ನೀಡಿದ ತಕ್ಷಣವೇ ಜೈಲಿನ ಕಂಬಿಗಳ ಹಿಂದೆ ಹೋಗುವ ಭೀಕರ ವಾಸ್ತವ ಅವಳ ಎದುರಿಗಿತ್ತು. ಅವಳು ತನ್ನ ನವಜಾತ ಶಿಶುವನ್ನು ಬಿಟ್ಟು ಕತ್ತಲ ಕೋಣೆಗೆ ಹೆಜ್ಜೆ ಇಟ್ಟಳು. ಜೈಲಿನ ಆ 4 ಗೋಡೆಗಳ ಮಧ್ಯೆ ಕಳೆಯುವ ಪ್ರತಿದಿನವೂ ನರಕಸದೃಶವಾಗಿತ್ತು. ಆದರೆ ಅವಳು ಕುಗ್ಗಲಿಲ್ಲ. ತನ್ನ ತಪ್ಪುಗಳ ಬಗ್ಗೆ ಆತ್ಮಾವಲೋಕನ ಮಾಡಿದಳು. ಇಲ್ಲಿಂದ ಹೇಗೆ ಹೊರಬಂದು ಮತ್ತೆ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ಆಲೋಚಿಸತೊಡಗಿದಳು. ಪತನವೇ ಪಾಠ, ಪುನರುತ್ಥಾನವೇ ಗುರಿ. ಜೈಲಿನ ಬಿಡುಗಡೆ ನಂತರ ಪುನಃ ನಿರ್ಮಿಸುವ ಸಂಕಲ್ಪ. ಜೈಲಿನಿಂದ ಹೊರಬಂದ ನಂತರವೂ ಸವಾಲುಗಳು ಕಾದಿದ್ದವು. ಸಮಾಜದ ಕಣ್ಣುಗಳು, ಕಳೆದ ಬದುಕು, ಭವಿಷ್ಯದ ಅನಿಶ್ಚಿತತೆ. ಆದರೆ ಅವಳು ಸೋಲಲು ಸಿದ್ಧವಿರಲಿಲ್ಲ. ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆಯಿಟ್ಟು ಹೊಸದಾಗಿ ಪ್ರಾರಂಭಿಸಲು ನಿರ್ಧರಿಸಿದಳು. ಪರಿಶ್ರಮ ಮತ್ತು ಅಚಲ ನಿರ್ಧಾರದೊಂದಿಗೆ ಟಿ. ರೆನಿ ಸ್ಮಿತ್ ಎಂಬ ಆ ಮಹಿಳೆ ಮತ್ತೆ ಎದ್ದು ನಿಂತಳು. ತನ್ನದೇ ಆದ ಎ ಸಕ್ಸೆಸ್ ಕನ್ಸಲ್ಟಿಂಗ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ ಅದಕ್ಕೆ ತಾನೇ ಸಿಇಒ ಆದಳು. ಇಂದು ಅವಳಿಗೆ 51 ವರ್ಷ. ಒಂದು ಹೆಣ್ಣಿನ ಅಚಲ ಸಂಕಲ್ಪ, ಪುನರುತ್ಥಾನದ ಕತೆ, ಬದಲಾವಣೆಯ ಸಾಕ್ಷಿ.